ಹಾಗಾದರೆ ಯಾವೆಲ್ಲ ಸುದ್ದಿ ಇದೆ ಕ್ವಿಕ್ ಆಗಿ ಒಂದು ರೌಂಡ್ ಹೋಗ್ಬಿಡೋಣ. ಸುದ್ದಿ ನಂಬರ್ 1, ರಾಜ್ಯಾದ್ಯಂತ ವರ್ಣನ ರಣಾರ್ಭಟ ಮುಂದುವರೆದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಕೂಡ ಅಕ್ಷರಶಃ ಪ್ರಳಯ ಪ್ರವಾಹವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಅದೇ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಎಲ್ಲೆಂದರಲ್ಲಿ ಈಗ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಬಹುತೇಕ ಜಿಲ್ಲೆಗಳಿಗೆ ಈಗ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕೆಳಹಂತದ ಸೇತುವೆಗಳು ಭರ್ತಿಯಾಗಿದ್ದಾವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ವಾಹನ ಸವಾರರು ಕೂಡ ರಾಜ್ಯದ ಹಲವು ಕಡೆಗಳಲ್ಲಿ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಪರದಾಡಿದ್ದಾರೆ ಮತ್ತು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ದಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ. ಅದರ ಜೊತೆಗೆ ನದಿಗಳು ಉಕ್ಕಿ ಹರಿತಾ ಇದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಭೀತಿ ಶುರುವಾಗಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ KRS ಡ್ಯಾಮ್ ಇದೆಯಲ್ವಾ, ಅದು ಕಂಪ್ಲೀಟ್ ಭರ್ತಿಯಾಗಿ 1.20 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಈಗ ಹೊರಗೆ ಬಿಟ್ಟಿದ್ದಾರೆ. ಹಾಗಾಗಿನೇ ನದಿ ಪಾತ್ರದ ಗ್ರಾಮಗಳಲ್ಲಿ ಮುಳುಗಡೆಯ ಆತಂಕ ಶುರುವಾಗಿದೆ. ಇನ್ನು ಪಕ್ಷಿಧಾಮಕ್ಕೂ ಕೂಡ ಈಗ ಕಂಟಕ ಶುರುವಾಗಿಬಿಟ್ಟಿದೆ. ಇನ್ನು ಪ್ರವಾಸಿಗರಿಗೂ ಕೂಡ ಇದೊಂದು ರೀತಿ ಎಫೆಕ್ಟನ್ನು ಕೊಡ್ತಾ ಇದೆ. ಸುದ್ದಿ ನಂಬರ್ 2, ಅಪಾಯದಂಚಿನಲ್ಲಿ ಪಕ್ಷಿಧಾಮ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ರಂಗನತಿಟ್ಟು ಪಕ್ಷಿಧಾಮ ವಿಶ್ವವಿಖ್ಯಾತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬರುವುದು. ಅದರಲ್ಲೂ KRS ಡ್ಯಾಮ್ ಭರ್ತಿಯಾಗಿರುವುದರಿಂದಾಗಿ ಈಗಾಗಲೇ 124 ಅಡಿ ಏನು ಸಾಮರ್ಥ್ಯ ಇದೆ ಅಲ್ವಾ, ಅದನ್ನು ಮೀರಿ ಈಗಾಗಲೇ ನಮ್ಮ ಡ್ಯಾಮ್ ತಲುಪಿದೆ. ಹಾಗಾಗಿನೇ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಲಕ್ಷ ಕ್ಯೂಸೆಕ್ಸನ್ನು ಬಿಡ್ತಾ ಇದ್ದಾರೆ. ಹೊರಹರಿವು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕಾವೇರಿ ಹಿನ್ನೀರಿನಲ್ಲಿ ಪ್ರವಾಸಿಗರಿಗೆ ಯಾವುದೇ ರೀತಿ ಬೋಟ್ ಒಂದು ವ್ಯವಸ್ಥೆ ಇಲ್ಲ. ಬೋಟಿಂಗ್ ವ್ಯವಸ್ಥೆ ಇತ್ತು, ಅದನ್ನು ಕೂಡ ಈಗ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಿದ್ದಾರೆ. ಪಕ್ಷಿಧಾಮಕ್ಕೂ ಕೂಡ ಎಂಟ್ರಿ ಇಲ್ಲ, ಅದಕ್ಕೂ ಕೂಡ ಈಗ ನಿರ್ಬಂಧವನ್ನು ವಿಧಿಸಲಾಗ್ತಾ ಇದೆ. ಹಾಗಾಗಿನೇ ಈಗ ಸ್ನಾನಘಟ್ಟಾಗಿರ್ಬೋದು, ಶ್ರೀರಂಗಪಟ್ಟಣದ ಸುತ್ತಮುತ್ತಲು ಅಂದರೆ ನದಿ ಪಾತ್ರದ ಗ್ರಾಮಗಳಲ್ಲಿ ಈಗ ಅಥವಾ ನಾಳೆ ಏನಾದರೂ ನೀರು ನುಗ್ಗುತ್ತೋ ಅಥವಾ ಪ್ರವಾಹ ಎದುರಾಗುತ್ತೋ, ನಮ್ಮ ಬೆಳೆಗಳೆಲ್ಲ ಕೊಚ್ಚಿಕೊಂಡು ಹೋಗುತ್ತೋ ಅನ್ನುವಂಥ ಆತಂಕದಲ್ಲಿ ರೈತರು ಇದ್ದಾರೆ. ಸುದ್ದಿ ನಂಬರ್ 3, SITಯ ಸತ್ಯ ಶೋಧ ಎಲ್ಲಿಗೆ ಬಂತು? ದೂರುದಾರನನ್ನು 2ನೇ ದಿನದ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಕಳೆದ 4-5 ಗಂಟೆಗಳಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಿನ್ನೆ ಸುದೀರ್ಘವಾಗಿ 8 ಗಂಟೆ ವಿಚಾರಣೆ ಮಾಡಿದ್ರು ಅವನ್ನ. ಆತ ಹೇಳ್ತಿರುವಂತಹ ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳಿದಾವಲ್ಲ, ಇಡೀ ಈ ಶವ ಹುತ್ತಿಟ್ಟ ಪ್ರಕರಣದ ಆಳ ಅಗಲವನ್ನು ಚೇಂಜ್ ಮಾಡ್ತಾ ಇದ್ದಾವೆ. ಕೆಲವರು ಅಂದ್ಕೊಂಡಿದ್ರು ಏನೇನೋ ಆಗಿಬಿಡುತ್ತೆ ಅಂಥೇಳಿ. ಆದರೆ ನೋಡಿ, ಎಲ್ಲ ದಿಕ್ಕು ದೆಸೆಗಳು ಬದಲಾಗುತ್ತೆ. ಖಂಡಿತವಾಗಲೂ ಈ ದೂರುದಾರನ ವಿಚಾರಣೆ ಮಾಡಬೇಕು ಅನ್ನುವಂಥ ಆಗ್ರಹ ಒಂದು ಕಡೆ ಇತ್ತು. ಯಾಕಂತ ಹೇಳಿದ್ರೆ ಈಗ ಆತ ಎಲ್ಲೆಲ್ಲಿ ಹೇಳಿದ್ನೋ 17 ಪಾಯಿಂಟ್ಗಳನ್ನು ಕೂಡ SIT ಅವರು ಅಗದಿದ್ದಾರೆ. ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. FSL ವರದಿ ಬರಬೇಕು. ಆದರೆ ಈ ದೂರುದಾರ ಸುಳ್ಳು ಹೇಳ್ತಾ ಇದ್ದಾನಾ, ನಿಜ ಹೇಳ್ತಾ ಇದ್ದಾನಾ, ಇವನಿಂದ ಯಾರಿದ್ದಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಬಂದಿತ್ತು. ಈಗ ಆ ನಿಟ್ಟಿನಲ್ಲಿ SIT ಕೂಡ ಅವನ ಎನ್ಕ್ವೈರಿ ಮಾಡ್ತಾ ಇದೆ. ಸುದ್ದಿ ನಂಬರ್ 4, ಅಗ್ನಿ ದುರಂತದ ಸ್ಫೋಟಕವಾದಂಥ ಸತ್ಯಗಳು ಹೊರಬಿದ್ದಿದೆ. ನೋಡಿ, ಆಡುಗೋಡಿ ಮೊನ್ನೆ ಆಯಿತು, ಸಿಲಿಂಡರ್ ಲೀಕ್ ಆಗಿತ್ತು ಅನ್ನುವಂಥ ಒಂದು ವಿಚಾರ ಮೊನ್ನೆ ಪ್ರಾಥಮಿಕವಾಗಿ ಗೊತ್ತಾಗಿತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಮಿಷನರ್ ಅವರು. ಅವತ್ತು ಚಿನ್ನಯ್ಯನಪಾಳ್ಯ ಇದೆ ಅಲ್ವಾ, ಅಲ್ಲಿ ಒಬ್ಬ ಬಾಲಕ ಮೃತಪಟ್ಟ. ಸುಮಾರು 17-18 ಮನೆಗಳು ಡ್ಯಾಮೇಜ್ ಆಗಿತ್ತು. 8-9 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬಾಂಬ್ ಮಾದರಿಯ ವಸ್ತು ಏನಾದರೂ ಇತ್ತಾ, ಈ ಥರದ ಅನುಮಾನಗಳಿತ್ತು. ಆದರೆ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ನಿಜವಾದಂಥ ಕಾರಣ ಸಿಲಿಂಡರ್ ಲೀಕ್ ಆಗಿ ಅವತ್ತು ಸ್ಫೋಟ ಸಂಭವಿಸುತ್ತೆ ಅಂಥೇಳಿ. ಇನ್ನು ನಗರದ ಪೇಟೆದು ಕೂಡ ಅಷ್ಟೇ, ಶಾರ್ಟ್ ಸರ್ಕ್ಯೂಟ್ನಿಂದ ಅವತ್ತು 5 ಜನ ಸತ್ತೋದ್ರಲ್ಲ. ಪ್ಲಾಸ್ಟಿಕ್ ಮ್ಯಾಟ್ ಏನು ಆ ಒಂದು ಕೊಠಡಿಗೆ ಬೆಂಕಿ ಬಿದ್ದು ಅದು ಕೂಡ ಈಗ ರಿವೀಲ್ ಆಗಿದೆ. ಸುದ್ದಿ ನಂಬರ್ 5, ಮೊನ್ನೆ ಧಾರವಾಡದಲ್ಲಿ ಒಂದು ಕೇಸ್ ನೋಡಿದ್ವಿ ನಾವು. ಥಿನ್ನರ್ ಬಾಟ್ಲ್ ಇದೆ ಅಲ್ವಾ, ಅದನ್ನ ಚೆಲ್ಲಿ 4 ವರ್ಷದ ಮಗು ಸಾವನ್ನಪ್ಪಿತ್ತು. ಬೆಂಕಿ ಹೊತ್ಕೊಂಡು ಸಾವನ್ನಪ್ಪಿತ್ತು. ಜೊತೆಗೆ ಆ ಮಗುವನ್ನು ಉಳಿಸ್ಲಿಕ್ಕೆ ಅವರ ತಂದೆ ಕೂಡ ಬಹಳ ಹೋರಾಟವನ್ನು ಮಾಡಿದರು. ಅವರು ಕೂಡ ಬೆಂಕಿಗೆ ಆಹುತಿ ಆಗಿದ್ರು. ಅವತ್ತು ಅರ್ಧಂಬರ್ಧ ಸುಟ್ಟಿತ್ತು ಅವ್ರ ದೇಹ, 50-50 ಆಗಿತ್ತು ಅಂತ ಹೇಳ್ತಾ ಇದ್ರು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಕಿಮ್ಸ್ನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಕೂಡ ಸಾವನ್ನಪ್ಪಿದ್ದಾರೆ. ಮಗನೂ ಇಲ್ಲ, ತಂದೆನೂ ಇಲ್ಲ. ಸುದ್ದಿ ನಂಬರ್ 6, ಮತ್ತೊಂದು ದೂರು ದಾಖಲಾಗಿದೆ. ಈಗ ನೋಡಿ, ಕೊಪ್ಪಳ ಗವಿಸಿದ್ದಪ್ಪನ ಕೊಲೆ ಆಯಿತು. ಮುಸ್ಲಿಂ ಹುಡುಗಿಯನ್ನು ಈತ ಲವ್ ಮಾಡ್ದ ಅನ್ನುವಂಥ ಕಾರಣಕ್ಕೆ ಕೊಲೆ ಮಾಡಿದ್ರು ಅಂಥೇಳಿ ದೊಡ್ಡ ಆರೋಪ ಬಂದಿತ್ತು. ದೊಡ್ಡ ಒಂದು ಬಂದ್ಗೆ ಕೂಡ ಅಂದರೆ ದೊಡ್ಡ ಮಟ್ಟದ ಹೋರಾಟ, ಬಂದ್ಗೆ ಕರೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಹೋಯಿತು. ಶ್ರೀರಾಮುಲು, ಯತ್ನಾಳು, ಹೀಗೆ ಅದು ರಾಜಕೀಯ ಮತ್ತು ಧಾರ್ಮಿಕ ಆಯವನ್ನು ಕೂಡ ಪಡೆದುಕೊಳ್ತು. ಆದರೆ ಈಗ ಈ ಗವಿಸಿದ್ದಪ್ಪನ ಕುಟುಂಬಸ್ಥರೇನಿದ್ದಾರೆ, ಸಹೋದರೇನಿದ್ದಾರೆ, ಅವರು
ಆ ಬಾಲಕಿ ಏನಿದಾರಲ್ವಾ ಅವರ ವಿರುದ್ಧ, ಕುಟುಂಬದ ವಿರುದ್ಧ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾರೆ, ಅಟ್ರಾಸಿಟಿ ಕೇಸನ್ನು. ನೋಡಿ, ಗವಿಸಿದ್ದಪ್ಪ ಆ ಬಾಲಕಿಯನ್ನು ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಅವರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ದೂರು ಪ್ರತಿದೂರುಗಳು ದಾಖಲಾಗ್ತಾ ಇದ್ದಾವೆ. ಅವರು ಫೋಕ್ಸೋ ಮಾಡಿದ್ರು, ಇವರೀಗ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಬಹಳ ಗೊಂದಲ ಇದೆ. ಇದು ಪೊಲೀಸರು ಇದನ್ನು ಬಗೆಹರಿಸಬೇಕು. ಈ ಎಲ್ಲ ಸುದ್ದಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ರೆಡಿ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಸನದಿಂದ ಪ್ರಕಾಶ್ ಇದ್ದಾರೆ, ಹುಬ್ಬಳ್ಳಿಯಿಂದ ಯಲ್ಲಪ್ಪ ಇದ್ದಾರೆ, ಮಂಗಳೂರಿಂದ ಆದಿತ್ಯ ಇದ್ದಾರೆ, ಹಾಗೆ ಸಂತೋಷ್ ಇದ್ದಾರೆ ಬೆಂಗಳೂರಿಂದ. ನಿಮಗೆಲ್ಲರಿಗೂ ಲೈವ್ ಕರ್ನಾಟಕಕ್ಕೆ ಸ್ವಾಗತ. ಆರಂಭದಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ನಿರಂತರವಾಗಿ ಮಳೆ ಬರ್ತಿರೋದ್ರಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕೇಳೋ ಹಂಗಿಲ್ಲ, ನಿರಂತರವಾಗಿ ಮಳೆ ಹೊಡಿತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಬೀದರ್ ತಾಲೂಕಿನಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಕೊಡಗು ರಜೆ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡದ 11 ತಾಲೂಕುಗಳಲ್ಲಿ PUC ಅವರಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಹಾಸನದಲ್ಲಿ 2 ತಾಲೂಕು 4 ಹೋಬಳಿಗಳಲ್ಲಿ ಹಾಲಿಡೇ ಇದೆ. ಸಕಲೇಶಪುರ, ಅರಕಲಗೂಡು ತಾಲೂಕಿನಲ್ಲಿ ಶಾಲೆಗಳು ಓಪನ್ ಆಗಿದ್ದಾವೆ. ಬೇಲೂರು ತಾಲೂಕಿನ ಅರೆಹಳ್ಳಿ, ಬಿಕ್ಕೋಡು ಹೋಬಳಿ, ಆಲೂರು ತಾಲೂಕಿನ ಹೊಸಕೋಟೆ ಪಾಳ್ಯ ಹೋಬಳಿ, ಚಿಕ್ಕಮಗಳೂರಿನ 5 ತಾಲೂಕುಗಳಲ್ಲಿ ಶಾಲೆಗಳು ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಕಳಸಾ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಹಾಗೆ ಚಿಕ್ಕಮಗಳೂರು ತಾಲೂಕಿನ ಜಾಗರ, ಖಾಂಡ್ಯ, ಆಲ್ದೂರು, ಕಸಬಾ, ಅಂಬಳೆ, ವಸ್ತಾರೆ, ಆವತಿ ಹೋಬಳಿಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಂತ ಅರ್ಥ. ಅಂದರೆ ಮನೆಯಿಂದ ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಬಹಳ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ನೋಡಿ, ಕರಾವಳಿ ಭಾಗದಲ್ಲೂ ಕೂಡ ಅಷ್ಟೇ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಅವಾಂತರಗಳು ಜಾಸ್ತಿ ನಡೀತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಜಿಟಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಾಸದ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದೆ ಕುಟುಂಬ. ಕೂಲಿಗೆ ತೆರಳಿದ್ದ ಸಂದರ್ಭದಲ್ಲಿ ಮನೆ ಕುಸಿತ ಆಗಿದೆ. ನಂಜನಗೂಡು ತಾಲೂಕಿನ ಕೆಲ್ಲುಪುರ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಕಳೆದ ವಾರದಿಂದ ಜಿಟಿ ಮಳೆ ಸುರಿತಾ ಇದೆ. ನಿರಂತರ ಮಳೆಗೆ ಶಿಥಿಲಗೊಂಡು ಮನೆ ಕುಸಿತ ಆಗಿದೆ. ಸೂಕ್ತ ಪರಿಹಾರಕ್ಕೆ ಶಿವಮೂರ್ತಿ ಕುಟುಂಬ ಈಗ ಮನವಿಯನ್ನು ಮಾಡಿಕೊಂಡಿದೆ. ನೋಡೀಗ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ತಾವು ವಾಸ ಮಾಡ್ತಿದ್ದಂತಹ ಮನೆಯನ್ನು ಕಳೆದುಕೊಂಡಿದೆ ಆ ಶಿವಮೂರ್ತಿ ಕುಟುಂಬ. ಬೀದಿಗೆ ಬಿದ್ದುಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮನೆ ವ್ಯವಸ್ಥೆಯನ್ನು ಮಾಡಬೇಕು. ನಂಜನಗೂಡು ತಾಲೂಕಿನ ಕೆಲ್ಲುಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ನೋಡ್ತಾ ಇದ್ದೀವಿ, ಅವ್ರ ಮನೆ ಸಂಪೂರ್ಣವಾಗಿ ನೆಲಸಮ ಆಗಿಬಿಟ್ಟಿದೆ. ಮೊದಲೇ ಮಣ್ಣಿನ ಮನೆ, ಅದು ಬಹಳ ವರ್ಷಗಳಿಂದ ಅಲ್ಲೇ ಇತ್ತು. ಆಮೇಲೆ ಅವರು ಬೆಳೆಯನ್ನು ಒಳಗಡೆ ಸಂಗ್ರಹ ಮಾಡಿದರು. ನೋಡಿ, ಒಳಗಡೆ ಹತ್ತಿ ನೋಡ್ತಾ ಇದ್ದೀವಿ ನಾವು. ರೈತ ಕುಟುಂಬ ಅಂತ ಅನಿಸುತ್ತೆ ಅವ್ರದ್ದು. ಮನೆ ಒಳಗಡೆ ಆ ಬೆಳೆಯನ್ನು ಸಂಗ್ರಹ ಮಾಡಿದರು. ಅದೆಲ್ಲವೂ ಕೂಡ ಈಗ ಮಳೆಗೆ ಆಹುತಿ ಆಗಿಬಿಟ್ಟಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗ ನಮಗೆ ಮನೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಆ ಕುಟುಂಬ ಮಾಡ್ತಾ ಇದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಂದರೆ ತಾಲೂಕು ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಆ ಕುಟುಂಬಕ್ಕೆ ಒಂದು ರೀತಿ ಆಸರೆಯನ್ನು ಮಾಡಿಕೊಡಬೇಕು. ಈಗ ಅವ್ರಿಗೆ ಬೇರೆ ಗತಿ ಇಲ್ಲ, ಅದೇ ಮನೆ ನೆಚ್ಕೊಂಡಿದ್ರು. ನೋಡಿ, ಒಂದು ಮುಂಭಾಗ ಕಂಪ್ಲೀಟಾಗಿ ಬಿದ್ದೋಗ್ಬಿಟ್ಟಿದೆ. ಅದು ಬೀಳುವಂಥ ಹಂತಕ್ಕಿದೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಅದು ಕೂಡ ಇವತ್ತು ನಾಳೆ ಬೀಳ್ಬೋದು, ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವ್ರಿಗೆ ಆಸರೆಯಾಗಿ ನಿಲ್ಲಬೇಕಾಗಿದೆ ಅಧಿಕಾರಿಗಳು. ಜಮೀನು ಹೊಟ್ಟೋಗಿದ್ದು ಬರೋದು 4 ಗಂಟಲ್ಲಿ ಗೋಡೆ ಬಿಟ್ಕೊಂಡಿತ್ತಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗಿ ಫೋನ್ ಮಾಡಿತ್ತು, ನಮ್ಮ ಭಾವನ ಮಗ ಹಿಂಗಾಗ್ಬಿಟ್ಟದ ಅಂತ. ನಾವು ಅದೇ ತಕ್ಷಣ ಬಂದ್ಬಿಟ್ಟು ಜಮೀನಿಂದ ಅಷ್ಟೊತ್ತಿಗೆ ಹೊಂಟೋಗಿದ್ನು. ನಮ್ಗೆ ಇರೋಕ್ಕೆ ಜಾಗ ಮನೆ ಕಟ್ಕೊಳಕ್ಕೆ ಆಯ್ತಾ ಇಲ್ಲ. ಸಾಲ ಮಾಡ್ಬಿಟ್ಟಿವಿ. ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ನನಗೂ ಹಾರ್ಟ್ ಪೇಷೆಂಟು. ನನ್ನ ಮಗ ಒಬ್ಬ ಮೈಸೂರಿಗೆ ಹೋಗಿ ಸೇರ್ಕೊಂಡು ಹೋಟ್ಲಿಗೆ, ಇನ್ನೊಬ್ಬ ಮಗ ಸುಂಟಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿನಿ ನಾನು. ಗೋಡೆ ಯಾವಾಗ ಎಷ್ಟೊತ್ತಿಗೆ ಬಿದ್ಕತ್ತಂತೆ ಗೊತ್ತಿತ್ತಿಲ್ಲ. ಅಷ್ಟೊಂದು ಕಷ್ಟಪಟ್ಟಿನಿ ನಾನು. ಈ ಮನೆ ಒಳಗೆ ಯಾರಿಗೂ ಕಡೆಗೆ ಹೋಗಿ ಅಷ್ಟು ನೋವು ಪಟ್ಟಿದ್ದಿ. ಸಾಲ ಪಾಲ ಮಾಡ್ಬಿಟ್ಟಿವಿ, ಜಾಸ್ತಿ ಕಂತು ಪಂತು ತಗೊಬಿಟ್ಟಿವಿ. ಭಾರಿ ಕಷ್ಟ ಆಗ್ಬಿಟ್ಟಿವಿ ಸರ್. ಹೆಂಗಾರಪ್ಪ ನಮಗೆ ದುರ್ಗಿಸ್ಕೊಡಿ, ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ. ನಂಗೆ ಮಾತಾಡ್ತಾ